It's now it has been done. Okay, okay, fine. So the entry number one will be consignment to Delhi account data 60,000 to goods sent on consignment account 60,000 credit side. Narration Baritara being 100 pieces shirting consigned to fancy stores Delhi to be sold on our behalf. ನಮ್ಮ ಪರವಾಗಿ ಅವರು ಸೇಲ್ ಮಾಡ್ತಾರೆ ಅಂತ ಇದರ ಅರ್ಥ ಸೆಂಟೆನ್ಸ್ ರೈಟ್. ಅಂದ್ರೆ ಇಲ್ಲಿ ಕನ್ಸೈನರ್ ಬದಲಾಗಿ ಯಾರು ಸೇಲ್ ಮಾಡ್ತಾನೆ, ಕನ್ಸೈನಿ ಸ್ಟಾಕ್ ಅನ್ನ ಸೇಲ್ ಮಾಡ್ತಾನೆ. ಎಂಟ್ರಿ ನಂಬರ್ ಒನ್ ಆಯ್ತು. ನಂಬರ್ ಟೂ ನೋಡಿ, ಕನ್ಸೈನರ್ ಏನ್ ಮಾಡ್ದ, ಆ ಸ್ಟಾಕ್ ಅನ್ನ ಕಳಿಸ್ದ, 60,000 ವರ್ತ್ ಇರ್ತಕ್ಕಂಥ ಸ್ಟಾಕ್ ಕಳಿಸ್ದ. ಅವನಿಗೆ ಅಡ್ವಾನ್ಸ್ ಬರುತ್ತೆ. ಓಕೆ, ಅಡ್ವಾನ್ಸ್ ಬರುತ್ತೆ. ಅಡ್ವಾನ್ಸ್ ಇನ್ ದ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ರೈಟ್. ಅಡ್ವಾನ್ಸ್ ಇನ್ ದಿ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್, ಡ್ರಾಫ್ಟ್ ಅನ್ನ ಕಳಿಸಿದ್ರು ಅಲ್ವಾ. ಸೊ ಬಿಲ್ಸ್ ರಿಸೀವಬಲ್ ಅಕೌಂಟ್ ಇಲ್ಲಿ ಬರುತ್ತೆ. ಹಾಗಾಗಿ ಎಂಟ್ರಿ ಬರ್ಕೊಳ್ಳಿ. ಎಂಟ್ರಿ ನಂಬರ್ ಟು, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾರ್ 30,000 ಟು ಫ್ಯಾನ್ಸಿ ಸ್ಟೋರ್ ಡೆಲ್ಲಿ ಬ್ರಾಕೆಟ್ ಅಲ್ಲಿ ಕನ್ಸೈನಿ. ಇದು ಕನ್ಸೈನೀಸ್ ಪರ್ಸನಲ್ ಅಕೌಂಟ್ ರೈಟ್. ಕನ್ಸೈನೀಸ್ ಪರ್ಸನಲ್ ಅಕೌಂಟ್ 30,000 because he is the benefit giver. I mean the consignee is the benefit giver, so that the benefit giver is to be credited as per the personal account rule. Bills receivable, I mean draft is a current asset, will be equivalent to money. It will be equivalent to money, therefore it is to be treated as current asset. I mean short term asset right. Current asset, current asset coming in to the business as per the real account rule. We have to debit, we have to make effect of debit. So debit what comes in, credit what goes there right. Bills receivable account debit to fancy stores Delhi, I mean consignee. Name bariri bracket ಅಲ್ಲಿ consignee. ನರೇಶನ್ ಬರೀತರ being bill of exchange received as advance. ಅಡ್ವಾನ್ಸ್ ಬರ್ತಾ ಇದೆ 30,000 ನಮಗೆ. ಬಿಲ್ ಕಳಿಸ್ತಾ ಇದ್ದಾರೆ, ಡ್ರಾಫ್ಟ್ ಕಳಿಸಿದ್ದಾರೆ. ಆದ್ರೆ ಇವ್ರೇನ್ ಮಾಡುದು, ಕನ್ಸೈನರು ಬಂದಿರತಕ್ಕಂತ ಡ್ರಾಫ್ಟ್ ನ ಡಿಸ್ಕೌಂಟ್ ಮಾಡ್ಕೋತಾರೆ ಬ್ಯಾಂಕ್ ಇಂದ. ನಮಗೆ ಇಮಿಡಿಯೇಟ್ ಆಗಿ ಅರ್ಜೆಂಟ್ ಅಮೌಂಟ್ ಫಂಡ್ಸ್ ಬೇಕಾಗಿದೆಪ್ಪ, ನೀವು ಬ್ಯಾಂಕ್ ಇಂದ ಕ್ಲಿಯರೆನ್ಸ್ ಮಾಡ್ಕೊಂಡು ಕೊಡಿ ಅಂತ ಅಂದಾಗ ಬ್ಯಾಂಕ್ ಅವ್ರು ಏನ್ ಮಾಡಿದ್ರು, ಆ ಒಂದು ಬಿಲ್ ಅನ್ನ 1,350 ಡಿಸ್ಕೌಂಟ್ ಮಾಡ್ಬಿಟ್ರೆ. ಯಾಕಂದ್ರೆ ಅವ್ರು ಕೊಡ್ತಾ ಇರೋದು ಎಷ್ಟು ಬರ್ತಾ ಇದೆ ಕ್ಯಾಶ್ ನೋಡಿ, 28,650 ಮಾತ್ರ ಬರ್ತಾ ಇದೆ ಕ್ಯಾಶ್ ರೈಟ್. ಸೊ ಎಂಟ್ರಿ ಬರೀತೀರಾ, ಬ್ಯಾಂಕ್ ಕ್ಯಾಶ್ ಕಮಿಂಗ್ ಟು ದ ಬಿಸ್ನೆಸ್ ರೈಟ್. ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಾ ಇದೆ, ಅವ್ರಿಗೆ ಅಮೌಂಟ್ ಬರ್ತಾ ಇದೆ ರೈಟ್. ಆಸ್ ಪರ್ ದಿ ರಿಯಲ್ ಅಕೌಂಟ್ ರೂಲ್ ವಿ ಹ್ಯಾವ್ ಟು debit what comes in right. Similarly, discount is the loss, I mean expenditure or loss. As per the nominal account rule, all expenses and losses are debited. So therefore bank account is debited with rupees 28,650, which has been realized from the bank out of the draft sent by the consignee. And in that draft, the company, I mean the consignor has been ಡಿಸ್ಕೌಂಟೆಡ್ ಆಫ್ ರುಪೀಸ್ 1,350. ಅವನಿಗೇನಾಯ್ತು, ಲಾಸ್ ಆಯ್ತು, ಅದನ್ನು ಕೂಡ ಡೆಬಿಟ್ ಮಾಡ್ತೀರಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಬಿಲ್ ಈಸ್ ಗೋಯಿಂಗ್ ಔಟ್ ಟು ದ ಬ್ಯಾಂಕ್. ಬ್ಯಾಂಕ್ ಹೋಗ್ತಾ ಇದೆ ಕನ್ಸೈನರ್ ಇಂದ. ಓಕೆ, ಸೊ ವಾಟ್ ಎವರ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಶುಡ್ ಬಿ ಕ್ರೆಡಿಟೆಡ್ 30,000. ಓಕೆ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಇಲ್ಲಿ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ 30,000. ನರೇಶನ್ ಬರೀತಾರ ಬೀಯಿಂಗ್ ಅಡ್ವಾನ್ಸ್ ಬಿಲ್ ಡಿಸ್ಕೌಂಟೆಡ್ ಫಾರ್ 28,650 ಅಂತ ನರೇಶನ್ ಬರೀತಿದೆ. ಎಸ್, ಕಮಿಂಗ್ ಟು ದ ಎಂಟ್ರಿ ನಂಬರ್ 4. ಎಂಟ್ರಿ ನಂಬರ್ 4 ಏನಾಗುತ್ತೆ, ಅವನು ಸ್ಟಾಕ್ ಅನ್ನ ಸೇಲ್ ಮಾಡ್ದ. ಯಾರು, ಕನ್ಸೈನಿ. ಫ್ಯಾನ್ಸಿ ಸ್ಟೋರ್ ಡೆಲ್ಲಿ 60,000 ವರ್ತ್ ಇರತಕ್ಕಂಥ ಸ್ಟಾಕ್ ಅನ್ನ, ಎಂಟೈರ್ ಸ್ಟಾಕ್ ಅನ್ನು ಕೂಡ ಸೇಲ್ ಮಾಡ್ತಾನೆ. ಎಷ್ಟಕ್ಕೆ, ನಾವು ಟ್ರಾನ್ಸಾಕ್ಷನ್ ನೋಡಿದೀವಿ, ಎಷ್ಟಕ್ಕೆ ನೋಡಿ ಟ್ರಾನ್ಸಾಕ್ಷನ್ ಇದೆ ನೋಡಿ ಇಲ್ಲಿ, 78,000ಗೆ ಸ್ಟಾಕ್ ಅನ್ನ ಸೇಲ್ ಮಾಡ್ತಾನೆ. ಎಂಟೈರ್ ಸ್ಟಾಕ್ ಹ್ಯಾಸ್ ಬಿನ್ ಸೋಲ್ಡ್ ಬೈ ಹಿಮ್. ಹಿಯರ್ ಹಿಮ್ ರೆಪ್ರೆಸೆಂಟ್ಸ್ ದಿ ಕನ್ಸೈನಿಂಗ್. ಎಂಟ್ರಿ ಬರ್ಕೊಳ್ಳಿ. ಸೇಲ್ ಪ್ರಾಫಿಟ್ಸ್ ಗೆ ಎಂಟ್ರಿ ಬರುತ್ತೆ. ಫ್ಯಾನ್ಸಿ ಸ್ಟೋರ್ ಡೆಲ್ಲಿ ಬ್ರಾಕೆಟ್ ಅಲ್ಲಿ ಕನ್ಸೈನಿ ಅಂತ ಬರೀಬೇಕು. ಫ್ಯಾನ್ಸಿ ಸ್ಟೋರ್ ಡೆಲ್ಲಿ ಅಕೌಂಟ್ ಈಸ್ ಡೆಬಿಟೆಡ್ 78,000 ಟು ಕನ್ಸೈನ್ಮೆಂಟ್ ಟು ಡೆಲ್ಲಿ. ಸೇಲ್ಸ್ ಏನೇ ಬಂದ್ರು ಕೂಡ ಕ್ರೆಡಿಟ್ ಆಗುತ್ತೆ. ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ 78,000 ಬೀಯಿಂಗ್ ಸೇಲ್ ಪ್ರಾಫಿಟ್ಸ್ ಮೇಡ್ ಬೈ ಕನ್ಸೈನಿ. ಸೊ ದಿಸ್ ಇಸ್ ಫೋರ್ತ್ ಎಂಟ್ರಿ ಫಾರ್ ಸೇಲ್ಸ್ ಪ್ರಾಫಿಟ್. ಈ ಸೇಲ್ಸ್ ಅನ್ನ ಮಾಡುವಾಗ ಅಂದ್ರೆ ಎಂಟೈರ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಅಲ್ಲಿ ಒಂದಷ್ಟು ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿದ್ದಾರೆ. ಯಾರು ಅಂತಂದ್ರೆ ಕನ್ಸೈನಿ. 1,000 rupees ಫ್ರೈಟ್ ಅಂಡ್ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಒಂದಷ್ಟು 1,000 rupees ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದಾನೆ. ಹಾಗೆ 1,500 ಗೋಡನ್ ರೆಂಟ್ ಇನ್ಸೂರೆನ್ಸ್ ಗೆ ಸ್ಪೆಂಡ್ ಮಾಡಿದ್ದಾನೆ. ಆ ಎರಡು ಟ್ರಾನ್ಸಾಕ್ಷನ್ ಗೆ ಒಂದು ಎಂಟ್ರಿ ಬರುತ್ತೆ ನೋಡಿ. ಎಂಟ್ರಿ ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ಬಿಕಾಸ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಆರ್ ಡೆಬಿಟೆಡ್ ಆಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್. And this expenditure has been paid by the consignee.
ಕನ್ಸೈನಿ ಇಲ್ಲಿ ಪೇಮೆಂಟ್ ಮಾಡುವಂಥದ್ದು. ಸೊ ದೇರ್ ಫಾರ್ ಆಸ್ ಪರ್ ದಿ ಪರ್ಸನಲ್ ಅಕೌಂಟ್ ರೂಲ್, the benefit giver is to be credited. Benefit giver is to be credited. So finally the entry will be like this: consignment to Delhi account debited 2500. This 2500 includes both golden rent and insurance, and as well as the freight and railway transportation, right? Railway and freight transport. 2500. Consignment to Delhi account debit to Fancy Store Delhi, consignee account is to be credited, being expenses paid by the consignee. Here consignee means Fancy Store Delhi. Yes. ನೆಕ್ಸ್ಟ್ ಏನಾಯ್ತು ನೋಡಿ, ಅವನಿಗೆ ಕಮಿಷನ್ ಕೊಡ್ಬೇಕಲ್ವಾ? ಯಾರು ಈ ಒಟ್ಟಾರೆ ಸೇಲ್ಸ್ ಮಾಡಿದಾಗ 5% ಕಮಿಷನ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಆಗಿತ್ತು ಕನ್ಸೈನ್ಮೆಂಟ್ ಅಲ್ಲಿ. ನೋಡಬೇಕು, ನೀವು ಗಮನಿಸಬಹುದು ಇಲ್ಲಿ ನೋಡಿ. ಇಲ್ಲಿ ಏನ್ ಮಾಡ್ತಾರೆ, 60,000 ಸ್ಟಾಕ್ ಅನ್ನ ಸೆಂಡ್ ಮಾಡಿ, ರೈಟ್ ಅಪ್ಪ, ನಾನು ನಿನಗೆ ಯು ಆರ್ ಎಂಟೈಟಲ್ ಟು ರಿಸೀವ್ ಎ ಕಮಿಷನ್ ಆಫ್ 5% ಆನ್ ಸೇಲ್ಸ್ ಪ್ಲಸ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, 5% ಕಮಿಷನ್ ಕೂಡ ಕೊಡಬೇಕು. ಹಾಗೆ ಕಮಿಷನ್ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಟೋಟಲ್ ಸೇಲ್ಸ್. 78,000 ಏನು ಸೇಲ್ಸ್ ಮಾಡಿದಾರಲ್ವಾ, 78,000 ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹಾಗಾಗಿ ಅದಕ್ಕೊಂದು ಎಂಟ್ರಿ ಬರುತ್ತೆ. ಕಮಿಷನ್ ಇಸ್ ದ ಲಾಸ್, ಎಕ್ಸ್ಪೆಂಡಿಚರ್ ಟು ದ ಕನ್ಸೈನರ್. ಸೊ ದೇರ್ ಫಾರ್ ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ ಡೆಬಿಟೆಡ್. 78,000 ಅಲ್ಲಿ 5% ಮಾಡಿದಾಗ ನಿಮಗೆ ಆನ್ಸರ್ ಬರುತ್ತೆ 3,900. 78,000 into 5%. 78,000 into 5%. I am repeating once again. 78,000 into 5%, 3,900 ಆಗುತ್ತೆ. ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ ಡೆಬಿಟೆಡ್ ಟು ಫ್ಯಾನ್ಸಿ ಸ್ಟೋರ್ ಡೆಲ್ಲಿ ಕನ್ಸೈನೀಸ್ ಪರ್ಸನಲ್ ಅಕೌಂಟ್, ಬೀಯಿಂಗ್ ಕಮಿಷನ್ ಡ್ಯೂ ಟು ಕನ್ಸೈನಿ. ಕಮಿಷನ್ ಇನ್ನು ಸೆಟಲ್ಮೆಂಟ್ ಮಾಡಿಲ್ಲ, ಡ್ಯೂ ಇದೆ ಅಲ್ವಾ? ಯಾಕಂದ್ರೆ ಇವರು ಅಕೌಂಟ್ ಸೇಲ್ಸ್ ಕಳಿಸಿದಾರಲ್ವಾ, ಹಾಗೆ ರೆಮಿಟೆನ್ಸ್ ಮಾಡ್ತಾ ಇಲ್ಲ ಇವರು ಯಾರು, ಕನ್ಸೈನಿ ರೆಮಿಟೆನ್ಸ್ ಮಾಡಿಲ್ಲ. ಈ ಪ್ರಾಬ್ಲಮ್ ನೀವು ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಪ್ರಾಬ್ಲಮ್ ಕಂಪೇರ್ ಮಾಡಿದಾಗ ಇಲ್ಲಿ ಫೈನಲ್ ಸೆಟಲ್ಮೆಂಟ್ ಆಗ್ತಾ ಇಲ್ಲ. ಅವನು ಇನ್ನೂ ಸೆಟಲ್ಮೆಂಟ್ ಮಾಡಿಲ್ಲ, ಏನ್ ಮಾಡ್ತಾ ಇದ್ದಾನೆ, ಇಷ್ಟು ಕೊಡಬೇಕಾಗಿದೆ ಕಮಿಷನ್. 78,000 ಸೇಲ್ ಮಾಡಿದಾರಲ್ವಾ, ಕಮಿಷನ್ ನಾನು ಕೊಡ್ತೀನಿ. ನೆಕ್ಸ್ಟ್, ಓವರ್ ಆಲ್ ಈ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಅಲ್ಲಿ ಪ್ರಾಫಿಟ್ ಬರ್ತಾ ಇದೆ. ಈ ಪ್ರಾಫಿಟ್ ಅಲ್ಲಿ 11,600 ಅಂತ ನಾನು ಬರ್ದಿದ್ದೀನಿ, ಎಂಟ್ರಿ ಬರ್ದಿದ್ದೀನಿ. ನೀವು ಈ ಎಂಟ್ರಿ ಜರ್ನಲ್ ಎಂಟ್ರಿ ಬರೆದ ನಂತರನಾದ್ರೂ ಕೂಡ ನೀವೇನ್ ಮಾಡ್ಬೋದು, ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಈ ಜರ್ನಲ್ ಎಂಟ್ರಿ ಪೆಂಡಿಂಗ್ ಇಟ್ಕೊಳ್ಳಿ, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಿರಲ್ವಾ, ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಲ್ವಾ, ಆ ಲೆಡ್ಜರ್ ಅಕೌಂಟ್ ಬರ್ದಾಗಲೂ ಕೂಡ ನಿಮಗೆ ಈ ಬ್ಯಾಲೆನ್ಸ್ ಬರುತ್ತೆ. ಆ ಬ್ಯಾಲೆನ್ಸ್ ಪ್ರಾಫಿಟ್ 11,600 ಆಗುತ್ತೆ. ಓಕೆ, ವೆರಿ ಸಿಂಪಲ್, ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಸುಲಭ ನೋಡಿ. ಎಲ್ಲೆಲ್ಲಿ ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ ಇದೆ ಗಮನಿಸಬೇಕು ನೀವು. ಎಂಟ್ರಿ ನಂಬರ್ 1 ಕನ್ಸೈನ್ಮೆಂಟ್ ಟು ಡೆಲ್ಲಿ ಏನಾಯ್ತು, ಡೆಬಿಟ್ ಆಯ್ತು. ಎಷ್ಟಿದೆಪ್ಪ ವರ್ತ್ ರುಪೀಸ್ 60,000. 60,000 ಇದೆ ಅಲ್ವಾ, ಆಡ್ ಮಾಡ್ಕೊಳ್ಳಿ 60,000. ಓಕೆ, ಎಂಟ್ರಿ ನಂಬರ್ 2 ಅಲ್ಲಿ ಇಲ್ಲ, ಎಂಟ್ರಿ ನಂಬರ್ 3 ಇಲ್ಲ, ಎಂಟ್ರಿ ನಂಬರ್ 4 ಅಲ್ಲಿ ಇದೆ ನೋಡಿ. ಕನ್ಸೈನ್ಮೆಂಟ್ ಟು ಡೆಲ್ಲಿ ಏನಾಗಿದೆ, ಕ್ರೆಡಿಟ್ ಸೈಡ್ ಇದೆ, ಮೈನಸ್ ಮಾಡಿ 78,000. ಓಕೆ, ಬ್ಯಾಲೆನ್ಸ್ 18,000 ಮೈನಸ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಎಂಟ್ರಿ 5th ಎಂಟ್ರಿಯಲ್ಲಿ ಇದೆ, ಕನ್ಸೈನ್ಮೆಂಟ್ ಟು ಡೆಲ್ಲಿ ಏನಾಯ್ತು, ಡೆಬಿಟ್ ಇದೆ. ಡೆಬಿಟ್ ಇದ್ರೆ ಆಡ್ ಮಾಡಬೇಕು 2,500. ಓಕೆ, ನೆಕ್ಸ್ಟ್ 6th ಎಂಟ್ರಿಯಲ್ಲಿ ಕೂಡ ಡೆಬಿಟ್ ಇದೆ, ಮತ್ತೆ ಆಡ್ ಮಾಡಿ 3,900. ಸೊ ಫೈನಲಿ ಯುವರ್ ಬ್ಯಾಲೆನ್ಸ್ ವಿಲ್ ಬಿಕಮ್ 11,600. ವೆರಿ ಸಿಂಪಲ್, ಕ್ಯಾಲ್ಕುಲೇಷನ್ ಬಹಳ ಸುಲಭ ಇರುತ್ತೆ. ಆ ಬ್ಯಾಲೆನ್ಸ್ ಅಮೌಂಟ್ ನೀವು ಮಾಡಿದಾಗ 11,600 ಬರುತ್ತೆ. ಅಗೇನ್ ಯು ಹ್ಯಾವ್ ಟು ಡೆಬಿಟ್ ಕನ್ಸೈನ್ಮೆಂಟ್ ಟು ಡೆಲ್ಲಿ, ಯಾಕಂದ್ರೆ ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಬಂದಾಗ ಡೆಬಿಟ್ ಆಗುತ್ತೆ, ಲಾಸ್ ಬಂದಾಗ ಕ್ರೆಡಿಟ್ ಆಗುತ್ತೆ ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ಗೆ. ಎಸ್, 7th ಎಂಟ್ರಿ ಬರ್ಕೊಳ್ಳಿ, ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್ 11,600 ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನರೇಶನ್ ಬರೀತೀರಾ, ಬೀಯಿಂಗ್ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್. ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಅಲ್ಲಿ ಪ್ರಾಫಿಟ್ ಬಂದಿದೆ. ಓಕೆ, ಪ್ರಾಫಿಟ್ ಇನ್ನೊಮ್ಮೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಇನ್ನೊಂದು ರೀತಿ ಇಂಡೈರೆಕ್ಟ್ ಮೆಥಡ್ ಅಲ್ಲೂ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ, ಟೋಟಲ್ ಸೇಲ್ಸ್ ಎಷ್ಟಪ್ಪ ಅಂತಂದ್ರೆ 78,000 ತಾನೆ, 78,000. 78,000 ಸೇಲ್ಸ್ ಮಾಡಬೇಕಾದ್ರೆ ಎಷ್ಟು ಸ್ಟಾಕ್ ಅನ್ನ ಸ್ಪೆಂಡ್ ಮಾಡಿದ್ರು, 60,000 ಸ್ಟಾಕ್ ಸ್ಪೆಂಡ್ ಮಾಡಿದ್ರು, ಮೈನಸ್ ಮಾಡಿ. ಹಾಗೇನೆ ಇಲ್ಲಿ 2,500 ಎಕ್ಸ್ಪೆಂಡಿಚರ್ ಪೇಮೆಂಟ್ ಮಾಡಿದಾನೆ ಯಾರು, ಕನ್ಸೈನಿ, ಅದನ್ನು ಮೈನಸ್ ಮಾಡಿ. 3,900 ಅವನಿಗೆ ಕಮಿಷನ್ ಕೊಡಬೇಕು, ಅದನ್ನು ಮೈನಸ್ ಮಾಡಿ. ಇದು ಬಿಟ್ರೆ ಇನ್ನು ಯಾವ ಎಕ್ಸ್ಪೆಂಡಿಚರ್ಸ್ ಇಲ್ಲ. 11,600 ಆಯ್ತು ಅಲ್ವಾ, ಬ್ಯಾಲೆನ್ಸ್ 11,600 ಪ್ರಾಫಿಟ್ ಬರ್ದಿದ್ದೀವಿ. ಸೊ ದೆನ್ ಲಾಸ್ಟ್ ಎಂಟ್ರಿ 60,000 rupees ಸ್ಟಾಕ್ ಏನ್ ಕಳಿಸಿದ್ರಲ್ವಾ, ಆ ಸ್ಟಾಕ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಲ್ಲಿ
ಅಂತ ನಾವು ಎಂಟ್ರಿ ಬರ್ದಿದೀವಿ, ಎಂಟ್ರಿ ನಂಬರ್ 1 ಅಲ್ಲಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ ನೋಡಿ. ಈ 60,000 ಈ ಅಕೌಂಟ್ ಈಗ ನಾವು ಕ್ಲೋಸ್ ಮಾಡ್ಬೇಕು. ಅದಕ್ಕೊಂದು ಎಂಟ್ರಿ ಬರುತ್ತೆ, ಏನು ನೋಡ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಕನ್ಸೈನ್ಮೆಂಟ್ ಆನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಮಾಡಬೇಕು 60,000. ಯಾಕಂದ್ರೆ ಇಲ್ಲಿ ಕ್ರೆಡಿಟ್ ಆಗಿತ್ತಲ್ವಾ, ಕ್ಲೋಸ್ ಮಾಡಬೇಕಾದ್ರೆ ಆಟೋಮೆಟಿಕ್ಲಿ ಡೆಬಿಟ್ ಮಾಡಬೇಕು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ 60,000 ಟು ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಹಾಗಾಗಿ ಟ್ರೇಡಿಂಗ್ ಅಕೌಂಟ್ ಅಂತ ಬರ್ಕೊಳ್ಳಿ 60,000. ನರೇಶನ್ ಬರೀತೀರಾ, ಬೀಯಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್, ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. ರೈಟ್? ಜರ್ನಲ್ ಎಂಟ್ರೀಸ್ ಅರ್ಥ ಆಯ್ತಾ ಡಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತೇನ್ರಪ್ಪ? ಜರ್ನಲ್ ಎಂಟ್ರೀಸ್ ಎಲ್ಲ ಗೊತ್ತಾಯ್ತಾ ನಿಮಗೆ? ಮಾತಾಡ್ಬೇಕಮ್ಮ. ಎಸ್ ಸರ್. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ರಿಪೀಟ್ ಮಾಡ್ಬೇಕೇನಾದ್ರು ಯಾವ್ದಾದ್ರು ಜರ್ನಲ್ ಎಂಟ್ರಿ? So there are 8 journal entries in the books of consignor. ಯಾವ್ದಾದ್ರು ಡೌಟ್ ಇದ್ರೆ ಕೇಳಿ, ಕ್ಲಾರಿಫೈ ಮಾಡೋಣ. No doubts? Okay, I hope all of you now don't have any doubts. Yes, fine. ರೈಟ್, ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ನಾನು ಶೇರ್ ಮಾಡ್ತೀನಿ ವಾಟ್ಸಪ್ ಗ್ರೂಪ್ ಅಲ್ಲಿ. ಓಕೆ, ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನೀವೇನ್ ಮಾಡ್ಕೋಬೇಕಲ್ಲ, ನೀಟಾಗಿ ಜರ್ನಲ್ ಎಂಟ್ರೀಸ್ ಬರೀಬೇಕು. ಎಸ್, ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಸೆಷನ್ ಈಸ್ ಪ್ರಿಪರೇಷನ್ ಆಫ್ ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಅಕೌಂಟ್ ಸೇಲ್ಸ್ ಪ್ರಿಪೇರ್ ಮಾಡೋದು ಬಹಳ ಸ್ವಲ್ಪ. ಅಕೌಂಟ್ ಸೇಲ್ಸ್ ಯಾರು ಪ್ರಿಪೇರ್ ಮಾಡ್ತಾರೆ, ಯಾರು ಕಳಿಸ್ತಾರೆ ಇದನ್ನ ಅಂತಂದ್ರೆ, ಫ್ಯಾನ್ಸಿ ಸ್ಟೋರ್ ಡೆಲ್ಲಿ ಕನ್ಸೈನಿ ಏನ್ ಮಾಡ್ತಾನೆ, ಅಕೌಂಟ್ ಸೇಲ್ಸ್ ಅನ್ನ ಸೆಂಡ್ ಮಾಡ್ತಾನೆ. ಓಕೆ, ಕನ್ಸೈನಿ ಅಕೌಂಟ್ ಸೇಲ್ಸ್ ಅನ್ನ ಏನ್ ಮಾಡ್ತಾನೆ, ಶೇರ್ ಮಾಡ್ತಾನೆ. ಓಕೆ, ಫ್ಯಾನ್ಸಿ ಸ್ಟೋರ್ ಡೆಲ್ಲಿ ಕನ್ಸೈನಿ. ರೈಟ್? ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮಗೆ? ಫ್ಯಾನ್ಸಿ ಸ್ಟೋರ್ಸ್ ಡೆಲ್ಲಿ ಅಕೌಂಟ್ ಸೇಲ್ಸ್ ಕಾಣ್ತಾ ಇದೆಯಾ? Can you see the screen? Can you see the account sales statement on the screen? ಎಸ್ ಸರ್. ಎಸ್, ನೋಡಿ ಬಹಳ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋದು. ಇಲ್ಲಿ ಡೇಟ್ ಕಾಲಮ್ ಬರ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ಕಾಲಮ್ ಬರ್ಕೊಳ್ಳಿ, 2 ಅಮೌಂಟ್ ಕಾಲಮ್ ತಗೊಳ್ಳಿ. ಡೇಟ್ ಏನು ಇಲ್ಲಿ ಯಾವ ಟ್ರಾನ್ಸಾಕ್ಷನ್ ಕೂಡ ಡೇಟ್ ಕೊಟ್ಟಿಲ್ಲ, ಅದು ಬಿಡಿ. ಹಾಗಾಗಿ ಸೊ ಡೇಟ್ ಕಾಲಮ್ ನೀವೇನು ಬರೆಯೋದು ಬೇಡ, ಜಸ್ಟ್ ಡೇಟ್ ಕಾಲಮ್ ಇರಲಿ ಅಷ್ಟೇನೆ, ಅಲ್ಲೇನು ಮೆನ್ಷನ್ ಮಾಡೋದು ಬೇಡ. ಗೂಡ್ಸ್ ಸೋಲ್ಡ್, ಇಲ್ಲಿ ಟೋಟಲ್ ಸ್ಟಾಕ್ ಅನ್ನು ಕೂಡ ಸೇಲ್ ಮಾಡ್ತಾರೆ ಅಲ್ವಾ? ಫ್ಯಾನ್ಸಿ ಸ್ಟೋರ್ನವರು ಎಲ್ಲಾ ಸ್ಟಾಕ್ ಅನ್ನ ಸೇಲ್ ಮಾಡಿದ್ರು. 60,000 ಸ್ಟಾಕ್ ರಿಸೀವ್ ಮಾಡಿದ್ರಲ್ವ, ಎಂಟೈರ್ ಸ್ಟಾಕ್ ಅನ್ನು ಕೂಡ ಸೇಲ್ ಮಾಡಿದ್ರು. ಎಷ್ಟಕ್ಕೆ? 78,000. ಹಾಗೆ ಸಬ್ ಟೋಟಲ್ ಮಾಡ್ಕೊಬಿಡಿ. ಎಕ್ಸ್ಪೆಂಡಿಚರ್ ಏನೇನ್ ಸ್ಪೆಂಡ್ ಮಾಡಿದ್ದಾರೆ ಪ್ಲಸ್ ಅಲಾಂಗ್ ವಿತ್ ಕಮಿಷನ್, ಏನೇನ್ ಕಮಿಷನ್ ಬರಬೇಕು ಅದನ್ನು ಡೀಟೇಲ್ಸ್ ಎಲ್ಲ ಬರ್ಕೊಳ್ಳಿ. ಫ್ರೈಟ್ ಅಂಡ್ ಕಾಟೇಜ್ ಅಂದ್ರೆ ಇಲ್ಲಿ ರೈಲ್ವೆ ಮುಖಾಂತರ ಅವನು ಫ್ರೈಟ್ ಚಾರ್ಜಸ್ ಪೇಮೆಂಟ್ ಮಾಡಿದ 1000 rupees. ಹಾಗೆ ಗೋಡೌನ್ ರೆಂಟ್ ಇನ್ಶೂರೆನ್ಸ್ 1500. ಕಮಿಷನ್ ಅವನಿಗೆ 10% ಆನ್ ಸೇಲ್. 78,000 ಏನ್ ಕಮಿಷನ್ ಸೇಲ್ಸ್ ಇತ್ತು, ಅದ್ರ ಮೇಲೆ 5%, ಸಾರಿ 10% ಅಲ್ಲ, ಮಿಸ್ಟೇಕ್ ಆಗಿದೆ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಇಸ್ 5%, ದಿಸ್ ಇಸ್ 5% ಅಲ್ವಾ? 5% ತಾನೆ? ಐ ಥಿಂಕ್ ಮಿಸ್ಟೇಕ್ ಆಗಿದೆ. 5%, 5% ಆನ್ 78,000 ಎಷ್ಟಾಯ್ತು? 3,900 ಆಗುತ್ತೆ. 3,900 ಆಗುತ್ತೆ. ಸೊ ಟೋಟಲ್ ಮಾಡಿ 3, 4, 5, 5,900, 6,400 ಆಗುತ್ತೆ. 78,000 ಅಲ್ಲಿ 6,400 ಮೈನಸ್ ಮಾಡಿದಾಗ ನಮಗೆ 71,600 ಬಂತು ಬ್ಯಾಲೆನ್ಸ್. ಸೊ ಇಷ್ಟು ಅಮೌಂಟ್ ಅನ್ನ ಏನ್ ಮಾಡ್ಬೇಕು ಈಗ, ಕನ್ಸೈನರು ಏನ್ ಮಾಡ್ಬೇಕು, ಕನ್ಸೈನರ್ಗೆ ಕೊಡಬೇಕಾಗಿದೆ ಅಮೌಂಟ್ ಅಲ್ವಾ? ಆದ್ರೆ ಅವನೇನ್ ಮಾಡಿದ್ದ, 30,000 ಅಡ್ವಾನ್ಸ್ ಕಳಿಸಿದ್ನಲ್ವಾ, ಡ್ರಾಫ್ಟ್ ಕಳಿಸಿದ್ದು ತಾನೆ. ಓಕೆ, 30,000 ಡ್ರಾಫ್ಟ್ ಬಿಲ್ ಕಳಿಸಿದ್ದಲ್ವಾ, ಆ 30,000 ಮೈನಸ್ ಮಾಡಿ ಇನ್ನು ಫೈನಲ್ ಸೆಟಲ್ಮೆಂಟ್ ಎಷ್ಟು ಹಾಗಾದ್ರೆ 41,600. ಇಲ್ಲಿ ಫೈನಲ್ ಸೆಟಲ್ಮೆಂಟ್ ಆಗಿಲ್ಲ, ದಿಸ್ ಇಸ್ ಅಮೌಂಟ್ ಡ್ಯೂ, ಇನ್ನು ಅಷ್ಟು ಕೊಡಬೇಕಾಗಿದೆ. ರೈಟ್? ಅಮೌಂಟ್ ಡ್ಯೂ ಟು ಕನ್ಸೈನರ್. ಯು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಸೇಲ್ಸ್? ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಅಕೌಂಟ್ ಸೇಲ್ಸ್ ಗೊತ್ತಾಯ್ತಾ? ಹಲೋ? ಎಸ್ ಸರ್. ಎಸ್,
ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಈಗ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಸುಸ್ಮಿತಾ. ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತಮ್ಮ. ಲೆಡ್ಜರ್ ಅಕೌಂಟ್ಸ್ ನೋಡಿ, ಇಲ್ಲಿ 3 ಲೆಡ್ಜರ್ಸ್ ಬರ್ತದೆ. ಒಂದು ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್, ನಂಬರ್ 2 ಕನ್ಸೈನೀಸ್ ಪರ್ಸನಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಕನ್ಸೈನಿ ಅಂತಂದ್ರೆ ಫ್ಯಾನ್ಸಿ ಸ್ಟೋರ್ ಡೆಲ್ಲಿ. ನಂಬರ್ 3 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಯು ಹ್ಯಾವ್ ಟು ಪ್ರಿಪೇರ್ ಓನ್ಲಿ 3 ಅಕೌಂಟ್ಸ್. ಇಲ್ಲಿ 4th ಅಕೌಂಟ್ ಯಾವುದು, ಇನ್ವೆಂಟರೀಸ್ ಆನ್ ಕನ್ಸೈನ್ಮೆಂಟ್, ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಪ್ರಿಪೇರ್ ಮಾಡಿದ್ವಿ. ಇಲ್ಲಿ ಬರ್ತಾ ಇಲ್ಲ, ಯಾಕೆಂತಂದ್ರೆ ಯಾವುದೇ ಕ್ಲೋಸಿಂಗ್ ಸ್ಟಾಕ್ ಉಳಿತಾ ಇಲ್ಲ. ಎಂಟೈರ್ ಸ್ಟಾಕ್ ಅನ್ನು ಕೂಡ ಅವರು ಸೇಲ್ ಮಾಡಿದ್ದಾರೆ. 100% ಸ್ಟಾಕ್ ಅನ್ನು ಕೂಡ ಅವರು ಸೇಲ್ ಮಾಡಿರೋದ್ರಿಂದ 4th ಲೆಡ್ಜರ್ ಬರೋಲ್ಲ. ಹಾಗಾಗಿ ನೀವು ಯು ಹ್ಯಾವ್ ಟು ಪ್ರಿಪೇರ್ ಓನ್ಲಿ 3 ಲೆಡ್ಜರ್: ಕನ್ಸೈನ್ಮೆಂಟ್ ಟು ಡೆಲ್ಲಿ ಅಕೌಂಟ್, ಕನ್ಸೈನೀಸ್ ಪರ್ಸನಲ್ ಅಕೌಂಟ್, ಐ ಮೀನ್ ಫ್ಯಾನ್ಸಿ ಸ್ಟೋರ್ ಡೆಲ್ಲಿ, ಅಂಡ್ ಅನದರ್ ಒನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಓಕೆ, ಕೆಳಗಡೆ ಒಂದು ವರ್ಡ್ ಕಾಣ್ತಾ ಇದೆಯಾ ಸ್ಕ್ರೀನ್ ಅಲ್ಲಿ ನಿಮಗೆ?